ಕಾರ್ಯಕ್ರಮ ನಾವು ಇದನ್ನು ಪ್ಲಾನ್ ಮಾಡಿದ್ದು 3 ವರ್ಷದಿಂದ. ನಾನು ಈ ಜಾಗ ತೊಗೊಳಕ್ಕಿಂತ ಮುಂಚೆನೇ ಯೋಚನೆ ಮಾಡಿ ನಮ್ಮ ಗ್ರೂಪಲ್ಲಿ ಎಲ್ಲ ಡಿಸ್ಕಸ್ ಮಾಡಿದಾಗ 2 ಒಪಿನಿಯನ್ ಬಂತು. ಕುದೂರಿಗೆ ಇದು ಬೇಕಾ ಬೇಡವಾ ಒಂದು, ಇನ್ನೊಂದು ಕುದೂರಿಗೆ ಯಾವುದು ಪ್ರಾಮುಖ್ಯತೆ ಕೊಡಬೇಕು ಅಂದಾಗ ಡಿಸ್ಕಸ್ ಮಾಡಿದಾಗ ಎಲ್ಲರೂ ಒಂದು ಹಾಸ್ಪಿಟ್ಲು ಅಥವಾ ಒಂದು ನರ್ಸಿಂಗ್ ಕಾಲೇಜ್ 2 ಬೇಕಂತ ಯೋಚನೆ ಮಾಡಿದ್ವಿ. ಅವಾಗಿಂದ ನನ್ನ ಫ್ರೆಂಡ್ಸ್ಗಳ ಹತ್ರ ಎಲ್ಲ ಡಿಸ್ಕಸ್ ಮಾಡಿದಾಗ ಒಂದು ಟ್ರಸ್ಟಲ್ಲಿ ಇದೆಲ್ಲ ಬೇಕು ಅಂದ್ಬಿಟ್ಟು ಸಜ್ಜನ ಅಂತ ಟ್ರಸ್ಟ್ ಮಾಡಿದ್ವಿ. ಆ ಟ್ರಸ್ಟಿಂದ ಮಾಡಿದ್ದು ನಾವು ಮಧುಕರ್ ಶೆಟ್ಟಿ ಬಳಗದ ಸದಸ್ಯ. ನಾನು ಮಧುಕರ್ ಶೆಟ್ಟಿ ಅವ್ರ ಬಗ್ಗೆ ನಾನು ಈ ಮೀಡಿಯಾದಲ್ಲಿ ಹೇಳೋದಕ್ಕಿಂತ ಅವ್ರ ಬಗ್ಗೆ ಎಲ್ಲರೂ ತಿಳಿದಿರ್ತಾರೆ. ಅವ್ರ ಬಳಗದಿಂದ ಮತ್ತು ನಮ್ಮ ಸಜ್ಜನ ಟ್ರಸ್ಟ್ ಬಳಗ ವತಿಯಿಂದ ಒಂದು ಹೆಜ್ಜೆ ಮುಂದಿಟ್ವಿ. ಆ ಹೆಜ್ಜೆ ಇಲ್ಲಿ ತನಕ ತಗೊಂಡ್ಬಂದಿದೆ. ಬೇಸಿಕಲಿ ನಾನು ಹೇಳೋದು, ಈ ಪ್ರೋಗ್ರಾಮು ನನ್ನದಲ್ಲ, ನಮ್ಮ ಕುದೂರಿನ ಜನತೆಗೋಸ್ಕರ ಮಾಡ್ತಿರೋದು, ಅಥವಾ ನಮ್ಮ ಸುತ್ತಮುತ್ತಲಿನ ಜನತೆ ಈ ಪ್ರೋಗ್ರಾಮ್ ಮಾಡಬೇಕು. ಅವರಲ್ಲೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ. ನಾವು ಇಷ್ಟು ದಿನ ಮಾಡಿರೋದು 2 ವರ್ಷದಿಂದ ಓಡಾಡೋದು ಏನು ದೊಡ್ಡದಲ್ಲ. ಇದನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ತೀರಾ ಅನ್ನೋದು ಮುಂದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಇದೇ ರೀತಿ ನೀವೆಲ್ಲ ಸಹಕಾರ ಮಾಡಿಕೊಟ್ರೆ ಮುಂದಕ್ಕೆ ಇದು ಬೆಳೀತಾ ಹೋಗುತ್ತೆ ಅಂತ ನನ್ನಲ್ಲಿ ಅನಿಸಿಕೆ, ಒಂದು ಭಾವನೆ ಇದೆ. ಇಲ್ಲಿ ಮುಖ್ಯವಾಗಿ ನನಗೆ ಚಾಲೆಂಜಸ್ ಸುಮಾರು ಬಂದವು. ಒಂದು ರೋಡಿಂದ ಹಿಡಿದು ಕನ್ಸ್ಟ್ರಕ್ಷನ್ನಿಂದ. ಮೊದಲನಾಗಿ ಎಲ್ಲರೂ ಕೇಳಿದ್ದು, ಈ ಗ್ರಾಮದ ಈ ಸಣ್ಣ ರೋಡಲ್ಲಿ ಹೆಂಗೆ ಮಾಡ್ತೀಯ ಅಂತ. ಇಲ್ಲಿ ನನಗೆ ಉತ್ತೇಜನ ಕೊಟ್ಟಿದ್ದು ನಮ್ಮ ದೊಡ್ಡಪ್ಪವಾದ ಗಂಗಣ್ಣ ಅವರು, ಚೇರ್ಮನ್ರು. ಈ ಜಾಗದಲ್ಲಿ ಇನ್ನೊಂದು 1000 ಜನ ಊಟ ಮಾಡೋರು ಬಂದು ಇಲ್ಲಿ. ನನ್ನ ಪ್ರಕಾರ SSLC ಎಕ್ಸಾಮ್ ಇದೇ ಗ್ರಾಮದಲ್ಲಿ ನಡೆಯೋದು. ಹಳ್ಳಿಗೆ ಎಲ್ಲ ಸುತ್ತಮುತ್ತಲಿನ ಹಳ್ಳಿ ಜನಗಳು ಅಥವಾ ಹುಡುಗರು ಬಂದು 10 ದಿನ ಇಲ್ಲಿ ಇದ್ಕೊಂಡು ಊಟ ನಮಗೂ ಬಡಿಸಿ ಅವ್ರು ಎಕ್ಸಾಮ್ ಬರೆದು ಹೋಗೋರು. ಅದನ್ನು ನನಗೆ ಕಾಪಾಡಿದೆ. ಅದನ್ನಂತೂ ನಾನು ಈ ಸಂದರ್ಭದಲ್ಲಿ ತುಂಬ ಇಷ್ಟಪಡ್ತೀನಿ. ಅದೇ ರೀತಿ ಅದು ಎಂತೆಂಥ ತೊಡಕುಗಳು ಬಂತೋ ಅವೆಲ್ಲ ನಿವಾರಣೆ ಆಗಿದ್ದು ಅಲ್ಲಿಂದನೇ. ಸೊ ಅದೆಲ್ಲ ತೊಡಕಿಗಾಗಿ ಈ ಸ್ಟೇಜಿಗೆ ತರೋ ಅಷ್ಟೊತ್ತಿಗೆ ಸುಮಾರು ಆಗಿದೆ. ಈಗ ಮುಂದೆ ಇರೋದು ಈ ಕಾರ್ಯಕ್ರಮ ಪ್ಲಸ್ ಈ ಹಾಸ್ಪಿಟ್ಲ್ ಯಾವ ರೀತಿ ತಗೊಂಡು ಹೋಗುತ್ತೆ ಅನ್ನೋದು. ನನ್ನ ಪ್ರಕಾರ ಇದೆಲ್ಲ ಮಾಡಿಸ್ಕೊತಿರೋದು ದಿವಂಗತರಾದಂಥ ನಮ್ಮ ಮಧುಕರ್ ಶೆಟ್ಟಿ. ಅವ್ರು ಮಾಡಿರೋ ಕಾರ್ಯಕ್ಕೆ ನಾವು ಏನು ಸಾಲದಲ್ವೇ ಅಲ್ಲ. ಸಮಥಿಂಗ್ ನಾನು ಅದಕ್ಕೆ ಅವ್ರಿಲ್ಲ ಅಂದ್ರೂ ಅವ್ರ ಪ್ರಿನ್ಸಿಪಲ್ ಇಟ್ಕೊಂಡು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲ ಸಹಕಾರನೇ ಇರಲಿ. ಇದು ನಾನು ಮಾಡ್ತಿರೋದು ಉದ್ದೇಶ 20 ಬೆಡೆಡ್ ಹಾಸ್ಪಿಟ್ಲು. ನಾನು ಹುಟ್ಟಿದ್ದು ಇಲ್ಲೇ, ಬೆಳೆದಿದ್ದಿಲ್ಲೇ, ಓದಿದ್ದಿಲ್ಲೇ. ಮುಖಾಂತರ ಎಲ್ಲ ಆಲ್ಮೋಸ್ಟ್ ಎಲ್ಲ ನನ್ನ ಪ್ರಕಾರ ಹೇಳ್ತಾರಲ್ಲ, ಒಂದು 20-30 ನೀರು ಕುಡಿದು ಬಂದಿದ್ದೀನಿ. ಬ್ಯಾಕ್ ಟು ಸೇಮ್ ಹಳ್ಳಿ. ನಾವೆಷ್ಟೇ ದೊಡ್ಡವರಾದರೂ ಊರಿಂದು ಮರಿಬೇಡದು, ಆ ಉದ್ದೇಶನೂ ಒಂದಿತ್ತು. ಅದ್ರ ಜೊತೆಗೆ ಈ ಋಣ ನನ್ನನ್ನು ಎಳ್ಕೊಂಬಂತು. ನಾವು ಇಲ್ಲಿ ಊಟ ಮಾಡಿದ್ದು ಆಗಲಿ, ನಾನು ಕಲ್ತಿದ್ದು ಎಲ್ಲ ನನ್ನನ್ನು ಎಳ್ಕೊಂಬಂದು ಈ ಸ್ಟೇಜಿಗೆ ತಂದಿದೆ. ಈಗ ಕಾರ್ಯಕ್ರಮದ ಬಗ್ಗೆ ನಾನು ಮಹೇಶ್ ಅವ್ರು ಕೇಳಿದ್ದು ಕಾರ್ಯಕ್ರಮದ ಬಗ್ಗೆ. ಸುಮಾರು ನಾನು 2 ತಿಂಗಳಿಂದ ಈ ಕಾರ್ಯಕ್ರಮ ಯಾವ ರೀತಿ ರೂಪುರೇಷೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ. ನಮ್ಮ ಕಮಿಟಿಗಳು ಮಾಡ್ಕೊಂಡ್ವಿ. ಕಮಿಟಿ ಮಾಡಿದಾಗ ಯಾರನ್ನು ಕರಿಬೇಕು ಅಂತ ಎಲ್ಲ ಡಿಸೈಡ್ ಮಾಡಿದ್ವಿ. ಮೊದಲನೇದಾಗಿ ಇಲ್ಲಿ ಆರಂಭೋತ್ಸವಕ್ಕಿಂತ ಮುಖ್ಯವಾಗಿ ನಾನು ಕೃತಜ್ಞತಾ ಸಮಾರಂಭ ಅಂತ ಇಟ್ಟಿದ್ವಿ. ಏನಕ್ಕೆ ಅಂದರೆ ಇದು ಮಾಡ್ಬೇಕಾದ್ರೆ ಪ್ರತಿಯೊಬ್ಬರು ಕಷ್ಟಪಟ್ಟಿದ್ದಾರೆ. ಅವರಿಗೆ ಒಂದು ಕೃತಜ್ಞತಾ ಭಾವನೆಯಿಂದ ಒಂದು ಮೊಮೆಂಟೋ ಕೊಟ್ಟರೆ ಎಷ್ಟೋ ಖುಷಿ ಪಡ್ತಾರೆ ಅಂದ್ಬಿಟ್ಟು ಡಿಸೈಡ್ ಮಾಡಿ ಇದು ಕೃತಜ್ಞತಾ ಸಮಾರಂಭ. ಈ ಸಮಾರಂಭಕ್ಕೆ ಯಾರನ್ನು ಕರಿಬೇಕು ಅನ್ನೋದು ಫಸ್ಟ್ ಬಂದಿದ್ದು ನಾವು ಆಲ್ಮೋಸ್ಟ್ ಮಂಜುನಾಥ್ ಸರ್ಗೆ, ನಾನು ಅವ್ರ ಸ್ಟೂಡೆಂಟು. ಮಂಜುನಾಥ್ ಸರ್ ನನ್ನ ಗುರುಗಳು. ಸೊ ಗುರುಗಳನ್ನೂ ಪೂಜೆ ಮಾಡ್ದಂಗೆ ಆಗುತ್ತೆ. ನನ್ನ ಈ ಸಂದರ್ಭದಲ್ಲಿ ನನಗೆ ಜನತೆ ಸಪೋರ್ಟ್ ಕೊಟ್ಟವ್ರಿಗೂ ಒಂದು ಮೊಮೆಂಟೋ ಕೊಟ್ಟಂಗೆ ಆಗುತ್ತೆ ಅಂತ ಪ್ಲಾನ್ ಮಾಡಿ ನನ್ನ ಗುರುಗಳಾದಂಥ ಮಂಜುನಾಥ್ನ ಕರ್ಕೊಂಬರ್ಬೇಕು ಅಂದ್ಬಿಟ್ಟು ತುಂಬ ದಿನದಿಂದ ಎಲ್ಲರೂ ಪ್ರಯತ್ನ ಪಟ್ವಿ. ಬಟ್ ಆಗಿರಲಿಲ್ಲ. ಈ ಟೈಮಲ್ಲಿ ನಾನು ಹೋಗಿ ಭೇಟಿ ಮಾಡಿದೆ, ಸರ್ ಹಿಂಗಿದೆ ಅಂತ. ದಿವಾಕರ್, ನೀನು ಮಾಡ್ತಿರೋದು ಒಳ್ಳೆ ಕೆಲಸ, ನಿನ್ನ ಸಪೋರ್ಟ್ ನಾನು ಇದ್ದೇ ಇರ್ತೀನಿ, ಎಷ್ಟೇ ಕಷ್ಟಪಟ್ಟು ಆದರೂ ನೀನು ಮಾಡಬೇಕು, ನಾನು ಬರ್ತೀನಿ ಅಂದಿದ್ರು. ಹೋಗಿ ಭೇಟಿ ಆದೆ. ಲಾಸ್ಟ್ 1 ತಿಂಗಳ ಮುಂಚೆ ಕರೆದ್ಬಿಟ್ಟು ನಾನು ಬಂದೇ ಬರ್ತೀನಿ ಕಣೋ. ಅದು ಏನು ಹೇಳಿದ್ರು, ಅವ್ರು ಇದೇ 1-2 ಹೇಳಿದ್ರು. ನನಗೆ ಸೆಷನ್ ಇರುತ್ತೆ, ನಾನು 19th ಐ ವಿಲ್ ಬ್ಯಾಕ್ ಟು ಬ್ಯಾಂಗ್ಳೂರ್, ಡೆಲ್ಲಿಯಿಂದ. 20th ಬಂದೇ ಬರ್ತೀನಿ, ಈವ್ನಿಂಗ್ ಅಂತ ಇಟ್ಕೊಂಡಿದ್ದೆ, ಬರ್ತೀನಿ ಅಂತ ಹೇಳಿದ್ರು. ಅಲ್ಲಿಂದ ಶುರುವಾಯಿತು ಲಾಸ್ಟ್ 1 ತಿಂಗಳಿಂದ. ಸರ್ ಕೊಟ್ಟಿದ್ದೆ ನನಗೊಂದು ಭಾಗ್ಯ ಅನಿಸುತ್ತೆ. ಅದಾಗ್ತಿದ್ದಂಗೆ ನಾನು DC ಅವ್ರನ್ನ ಭೇಟಿ ಆದೆ, CEO ಅವ್ರ ಭೇಟಿ ಆದೆ, ದೆನ್ SP ಅವ್ರ ಭೇಟಿ ಆದೆ. ಅದ್ರ ಜೊತೆಗೆ ನನ್ನ ಗುರುಗಳಾದಂಥ ಇದೇ ಸೇಮ್ ನನ್ನ ಉದ್ದೇಶ ಇದ್ದಿದ್ದು ಕೃಷ್ಣೇಗೌಡರನ್ನು ಕರಿಬೇಕು ಅಂತ. ನಮ್ಮ ಅದೃಷ್ಟ ಗೊತ್ತಿಲ್ಲ. ಅವರು UK ಮತ್ತು ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದಾರೆ. ಇಲ್ಲೇ ಅಂದರೆ ಇಬ್ಬರು ಗುರುಗಳು, ನನಗೆ ಕೃಷ್ಣೇಗೌಡರನ್ನು ಗುರುಗಳ ಹಾಗೂ ನನ್ನ ಗುರುಗಳಾದಂಥ ಮಂಜುನಾಥ್ ಗುರುಗಳ ಇಬ್ಬರೂ ಒಂದೇ ಸ್ಟೇಜಲ್ಲಿ ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಭಾಗ್ಯ ಸಿಗ್ತಿಲ್ಲ. ಅವರು ಅಲ್ಲಿಂದನೇ ಒಂದು ವಿಡಿಯೋ ಕ್ಲಿಪ್ ಮಾಡಿ ಕಳಿಸ್ತಾರೆ. ಆಸ್ಟ್ರೇಲಿಯಾದಲ್ಲಿ ಇರ್ತೀನಿ ಅಂದರು, ಅಲ್ಲಿಂದನೇ ಕಳಿಸ್ಕೊಡ್ತೀನಿ ಅಂದರು. ನೆಕ್ಸ್ಟ್ ಬಂದಿದ್ದು ಸ್ವಾಮಿಗಳು ಅಂದರೆ ಅಲ್ಲಿ ದೇವರಿಗೆ ಸಮಾನ. 3 ಜನ ಸ್ವಾಮಿಗಳನ್ನ ಕರಿಬೇಕು ಅಂತ ಹೋದ್ವಿ. ಜಸ್ಟ್ ನಾನು ನಮ್ಮ ದೇವಾಂಗ ಸಂಘದ ಗುರುಗಳಾದಂಥ ದಯಾನಂದ ಪುರಿ ಅವ್ರ ಹತ್ರ ಭೇಟಿ ಇದೆ. ದಯಾನಂದ ಪುರಿ ಅವರು ಅವತ್ತು ಅಮಾವಾಸ್ಯೆ ಇದೆಯಲ್ಲೋ ಅಂದರು. ಅಮಾವಾಸ್ಯೆಗಿಂತ ಅದು ಸರ್ ಅದನ್ನು ಮುಂಚೆನೇ ಪ್ರೋಗ್ರಾಮ್ ಮಾಡಿರ್ತೀವಿ, 20ನೇ ತಾರೀಕು ಬರೋಣ ಮಾಡ್ತೀನಿ ಅಂದರು.
ಡೆಫಿನೆಟ್ಲಿ ಬರ್ತೀನಿ ದಿವಾಕರ್ ಮಾಡು. ಸೊ ಅವ್ರದ್ದು ಒಪ್ಪಿಗೆ ಸಿಕ್ತು. ನೆಕ್ಸ್ಟ್ ನಾನು ಭೇಟಿಯಾಗಿದ್ದು ನಿರ್ಮಲಾನಂದ ಸ್ವಾಮೀಜಿ. ನಿರ್ಮಲಾನಂದ ಸ್ವಾಮೀಜಿ ಅವ್ರು ಭೇಟಿ ಆದಾಗ ಅದಕ್ಕಿಂತ ಮುಂಚಿತವಾಗಿ ನಾನು BGS ಹಾಸ್ಪಿಟ್ಲ್ ಇದೆಯಲ್ಲ ನೆಲಮಂಗಲದಲ್ಲಿ ಹೋಗಿ ಡಿಸ್ಕಸ್ ಮಾಡಿದೆ. ಅವರು ಫುಲ್ಲು ಸಹಕಾರ ಕೊಟ್ಟು ಕ್ಯಾಂಪು ಮಾಡೋಣ ಅಂತ ಹೇಳಿದ್ರು. ಅವ್ರು ಬಂದು ಕ್ಯಾಂಪ್ ಎಲ್ಲ ಮಾಡ್ತಾರೆ. ಸೊ ಅವ್ರ ಸಪೋರ್ಟ್ ತಗೊಂಡಾಗ ಆ ಸಂಸ್ಥೆ ಮುಖ್ಯಸ್ಥರಾದಂಥ ನಿರ್ಮಲಾನಂದ ಸ್ವಾಮೀಜಿ ಅವ್ರನ್ನ ಭೇಟಿ ಆಗೋಕ್ಕೆ ನನಗೆ ಅವಕಾಶ ಸಿಕ್ತು. ಭೇಟಿ ಆದೆ. ಸರ್ ಹಿಂಗೆ ಮಂಜುನಾಥ್ ಸರ್ ಬರ್ತಾರೆ ಅಂದರೆ ಡೆಫಿನೆಟ್ಲಿ ಬರ್ತೀನಿ ಕಣೋ. ನಾನು ಅವತ್ತು 19th ಡೆಲ್ಲಿಲಿ ಅವ್ರದ್ದು ಪ್ರೋಗ್ರಾಮ್ ಇದೆ. ಕುವೆಂಪುದು ಯಾವುದೋ ಒಂದು ಪ್ರೋಗ್ರಾಮ್ ಇದೆ. ನಮ್ಮೂರಿಗೆ ಸುಮಾರು ಅವರು ಸಹಕಾರ ಮಾಡಿದ್ದಾರೆ. ಅವರ ಸಿದ್ಧಗಂಗಾ ಮಠದವರು ನಮ್ಮೂರಲ್ಲಿ ಒಂದು ಸ್ಕೂಲು ತೆರೆದಿದ್ದಾರೆ. ಸೊ ಅವರು ಇದೇ ಸಂದರ್ಭನ ಯೂಸ್ ಮಾಡಿಕೊಂಡು ನಾನು ಅವ್ರನ್ನ ಭೇಟಿಯಾದಾಗ ಹಿರಿ ಸ್ವಾಮಿಗಳು ನನಗೆ ಅವತ್ತು ಸ್ಕೂಲ್ ಫಂಕ್ಷನ್ ಡೇ ಇದೆ, ಅವ್ರ ಸ್ಕೂಲ್ದು ಡೇ ಇದೆ, ನಾನು ಬರೋಕ್ಕೆ ಕಿರಿ ಸ್ವಾಮೀಜಿ ಅವ್ರಿಗೆ ಬರ್ತೀನಿ ಅಂತ ಭೇಟಿಯಾಗೋ ಬರ್ತಾರೆ ಅಂದರು. ಅವ್ರು ಹೇಳಿದ ಮುಖಾಂತರ ಅವ್ರು ಬರ್ತಾ ಇದ್ದಾರೆ. ಅವ್ರನ್ನ ಭೇಟಿ ಆದ್ವಿ, ಅವರು ಬರ್ತಾ ಇದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಇವೆಂಟ್ಗೆ ಈಗ ಇವ್ರನ್ನೆಲ್ಲ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಪ್ಲಸ್ DC ಎಲ್ಲರನ್ನೂ ಕರೆದಿರೋದ್ರಿಂದ ನನಗೆ ಇದು ಸ್ವಲ್ಪ ಇನ್ನೂ ಟೆನ್ಷನ್ ಇತ್ತು. ಬಟ್ ನಮ್ಮೂರಿನ ಎಲ್ಲ ಸಹಕಾರಗಳು ಎಲ್ಲ ಬಂಧುಗಳು ಫ್ರೆಂಡ್ಸ್ಗಳೆಲ್ಲ ಸಹಕಾರ ಕೊಟ್ಟಿರೋದ್ರೆ ಒಂದು ಲೆವೆಲ್ಗೆ ತಂದಿದ್ದೀನಿ. ಸ್ಟಿಲ್ ವರ್ಕ್ ಈಸ್ ಪ್ರೋಗ್ರೆಸಿಂಗ್. somehow I thought it will be end by another 2 days ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬರೋದು ಅವ್ರನ್ನ ಇನ್ವೈಟ್ ಮಾಡೋದ್ರಿಂದ ಹಿಡಿದು ಅವ್ರನ್ನ ವಾಪಸ್ ಅವ್ರ ಸ್ಥಳಕ್ಕೆ ಚಾಲೆಂಜಿಂಗ್ ಇದೆ. ಅದಕ್ಕೆ ನಿಮ್ಮೆಲ್ಲ ಸಹಕಾರಗಳು ಬೇಕು. ಇದಾದ ನಂತರ ಅವರು ಒಳ್ಳೆ ಗುರುಗಳು ಬರ್ತಾ ಇದ್ದಾರೆ. ಅವ್ರನ್ನ ಆಶೀರ್ವಾದ ಮತ್ತು ಅವರ ಪಾದ ಸ್ಪರ್ಶ ಇಲ್ಲಾಗಲಿ ಅಂತ ಉದ್ದೇಶದಿಂದ ನಾನು ಕರೆದಿರೋದು. ಇದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು. ಇದೇ ಟೈಮಲ್ಲಿ ಒಂದು ಆರೋಗ್ಯ ಶಿಬಿರ ಮಾಡಿದ್ದೀವಿ. ಅದನ್ನು ನೀವೆಲ್ಲ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. 5,000 ರೂಪಾಯಿ ವರ್ತಿರೋ ಅಂಥ ಒಂದೆಲ್ಲ ಪರೀಕ್ಷೆನ ನಾನು 300 ರೂಪಾಯಿ ಚಾರ್ಜ್ ಮಾಡಿ ಲಿಮಿಟೆಡ್ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಅದು ಮಿಸ್ಯೂಸ್ ಆಗಬಾರ್ದು ಅಂತ ಉದ್ದೇಶ. ಅದನ್ನು ಕರೆಕ್ಟಾಗಿ ಸದುಪಯೋಗ ಮಾಡ್ಕೊಳ್ಳಿ. ಅದೇ ರೀತಿ ಈ ಅರ್ಜೆಂಟಾಗಿ ಮಾಡ್ತಿರೋದು ನಂದು ಒಂದು ಸ್ವಾರ್ಥ ಅನ್ಕೋಬೋದು, ಅಥವಾ ನಮ್ಮ ಮಧುಕರ್ ಶೆಟ್ಟಿ ಬಳಗದ ಸ್ವಾರ್ಥ ಇರ್ಬೋದು. ಅವರು ಹುಟ್ಟಿದ್ದು December 17th, ಸತ್ತಿದ್ದು December 28th. ಬಟ್ ಅವ್ರ ಪ್ರಿನ್ಸಿಪಲ್ನ ಯಾವಾಗಲೂ ಉದಯ ಆಗಲಿ ಅಂದ್ಬಿಟ್ಟು ಅವ್ರದ್ದು ಹುಟ್ಟಿದ ಹಬ್ಬನೇ ಮಾಡ್ತೀವಿ ನಾವು ಆ ವೀಕೆಂಡಲ್ಲಿ. ಅದರಿಂದ ಇದೇ ಟೈಮ್ ಸಿಕ್ಕಿತ್ತು. 21st ಅವ್ರದ್ದು ನುಡಿನಮನ ಮಾಡ್ತಾ ಇದ್ದೀವಿ. ಅದರಲ್ಲೂ ಸುಮಾರು ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅವ್ರು ನಡ್ಕೊಂಬಂದಿದ್ದ ಹಾದಿಯಿಂದ ಹಿಡಿದು ಅವ್ರು ಕೊನೆ ದಿನ ತನಕ ಅವರು ಸಾವು ಆಗ್ಬೇಕಾದ್ರೆ ಅವ್ರ ಜೋಬಲ್ಲಿ ಇದ್ದಿದ್ದು 100 ರೂಪಾಯಿ. ನಾವು ಇಲ್ಲಿಂದ ಏನೂ ತೊಗೊಂಡೋಗಲ್ಲ ಅನ್ನೋ ಉದಾಹರಣೆ ಅದೊಂದು ಇರುತ್ತೆ. ಪ್ಲೀಸ್ ಇದಕ್ಕೆಲ್ಲ ಬನ್ನಿ. ಇದರಿಂದ ಸ್ವಲ್ಪ ಇನ್ಪುಟ್ ತಗೊಳ್ಳಿ, ನಿಮ್ಮ 10 ಜನಕ್ಕೆ ಹಂಚಿ. ಅದನ್ನ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಸರ್, ಕುದೂರು ಸ್ಪೆಷಾಲಿಟಿ ಹಾಸ್ಪಿಟ್ಲ್, ಈ ಹಾಸ್ಪಿಟ್ಲ್ ವಿಳಾಸ ಜನರು ಬರೋದಕ್ಕೆ ಇಲ್ಲಿ ವಿಳಾಸ ಅಂದ್ರೆ ಇದು ಕೋಟೆ ಬೀದಿ ಲಕ್ಷ್ಮೀ ದೇವಸ್ಥಾನದ ಹಿಂಭಾಗ ಅಂದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ ಹಿಂಭಾಗ. ಓಕೆ, ಸೊ ಎಲ್ಲರೂ ಡಿಸಿಪ್ಲಿನ್ ಆಗಿರಿ. ನಾವು ಇಂಪಾರ್ಟೆಂಟ್ ಆಗಿ ಅದು ಕೊಡ್ತೀನಿ. ಎಲ್ಲರೂ ಶುಚಿತ್ವವಾಗಿರಿ, ಡಿಸಿಪ್ಲಿನ್ ಆಗಿ ಬನ್ನಿ. ಇಲ್ಲಿ ಗೂಪು ಗುದ್ದಲ ಇರಬಾರ್ದು. ನಾನು ಪ್ರಾಮುಖ್ಯತೆ ಅದನ್ನೇ ಕೊಡ್ತೀನಿ. ಸಹಕಾರ ಮಾಡಿ. ಎಲ್ಲರೂ ಇದರಲ್ಲಿ ಭಾಗಿಯಾಗ್ತಾರೆ. ಟೀಮ್ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಟೀಮ್ ಇರುತ್ತೆ, ಹೆಲ್ಪ್ ಡೆಸ್ಕ್ ಇರುತ್ತೆ, ಫುಡ್ ಡಿಪಾರ್ಟ್ಮೆಂಟ್ ಇರುತ್ತೆ, ರಿಸೆಪ್ಷನ್ ಡಿಪಾರ್ಟ್ಮೆಂಟ್ ಇರುತ್ತೆ, ಡಾಕ್ಟರ್ಸ್ಗಳು ಇರ್ತೀವಿ. ಎಲ್ಲರೂ ಹೆಲ್ಪ್ ಡೆಸ್ಕ್ ಎಲ್ಲ ಥರದ ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ. ಅವ್ರಿಗೊಂದು ಟ್ಯಾಗ್ ಕೊಟ್ಟಿರ್ತೀವಿ, ಒಂದು ಫ್ಲಾಗ್ ಕೊಟ್ಟಿರ್ತೀವಿ. ಅವ್ರನ್ನ ಕರೆಕ್ಟಾಗಿ ಭೇಟಿ ಮಾಡಿ. ಇನ್ಕ್ಲೂಡಿಂಗ್ ನಿಮಗೂ ಒಂದೊಂದು ಟ್ಯಾಗ್ ಇರುತ್ತೆ ನನಗೆ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ. ಅಟ್ಲೀಸ್ಟ್ ನಾವು ಡಿಫ್ರೆನ್ಷಿಯೇಟ್ ಮಾಡೋದು ಅಂದರೆ ಪ್ರತ್ಯೇಕ ನಿಮಗೆ ಬ್ಲಡ್ ಟೆಸ್ಟ್ ಬೇಕಾಗುತ್ತೆ ನೋಡಪ್ಪ, ಅಲ್ಲಿ ಹೋಗೋಕ್ಕೆ ಹೇಳೋದಕ್ಕೂ ಈಸಿ ಇರುತ್ತೆ. ಇದಕ್ಕೆಲ್ಲ ಸಹಕರಿಸಿ ಅಂತ ತನ್ನಲ್ಲಿ ಈ ಮುಖಾಂತರ ಕಳಕಳಿಯ ವಿನಂತಿ. ಕುದೂರು ಸ್ಪೆಷಾಲಿಟಿ ಹಾಸ್ಪಿಟ್ಲು ಆಗ್ತಾ ಇರೋದು ನಮ್ಮ ಕುದೂರಿನ ಸೌಭಾಗ್ಯ ಅಂತ ಮೊದಲದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಸುಮಾರು 2 ಕೋಟಿ 3 ಕೋಟಿ ಖರ್ಚು ಮಾಡಿ ಈ ಒಂದು ಹಳ್ಳಿ ಒಳಗೆ ಇಂಥ ಸೇವೆ ಮಾಡಕ್ಕೆ ಬಂದಿರೋದು ನಮ್ಮ ಕುದೂರಿನ ದಿವಂಗತ ವಂಶೇಟ್ರ ಮಕ್ಕಳಾದಂಥ ಡಾಕ್ಟರ್ ದಿವಾಕರ್ ಅವರು ಬಂದು ನಮ್ಮೂರಿಗೆ ಸೇವೆ ಮಾಡೋಕ್ಕೋಸ್ಕರ 2-3 ಕೋಟಿ ಖರ್ಚು ಮಾಡಿ ಜನಗಳು ಸೇವೆ ಮಾಡೋಕ್ಕಿಂತ ಬಂದಿದ್ದಾರೆ. ಇದಕ್ಕೆ ನಾನು ತುಂಬ ಮೊದಲದಾಗಿ ಸ್ವಾಗತನ ಬಯಸ್ತೀನಿ. ಅಷ್ಟೇ ಅಲ್ಲದೆ ಕುದೂರಿನ ಸುತ್ತಮುತ್ತಲಿನ ಹಳ್ಳಿ ಜನಗಳು, ಕುದೂರಿನ ಜನಗಳು ಈ ಅವಕಾಶನ ಸದುಪಯೋಗಪಡಿಸ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತ ಈ ಮೂಲಕ ಅವರಿಗೆ ಧನ್ಯವಾದ ಕೇಳ್ತೀನಿ. ಮಂಜುನಾಥ್ ಸಾರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ. ಅವ್ರು ಗೆದ್ದಾಗಿಂದ ಕುದೂರಿಗೆ ಆಮಂತ್ರಣ ಕೇಳ್ತಾನೆ ಇದ್ದೀನಿ. ಯಾವ ಡೇಟು ನಮಗೆ ಕೊಡಲಿಲ್ಲ. ನೋಡಿ, ನಮ್ಮ ಸೌಭಾಗ್ಯ ಇರೋದ್ರೆ ಅವರ ಸ್ಟೂಡೆಂಟ್ ಕಡೆಯಿಂದ ಬಿಲ್ಡಿಂಗ್ ಇನಾಗ್ರೇಷನ್ಗೆ ಬರ್ತಾಯಿದ್ದಾರೆ. ತುಂಬ ಸಂತೋಷ. ಮತ್ತು ನಮ್ಮ ದೇವಾಂಗ ಸಮುದಾಯದಿಂದ ಅವ್ರಿಗೆ ಸನ್ಮಾನ ಮಾಡಿಕೊಳ್ಳೋಕ್ಕೆ ಸುಮಾರು ಸಲ ಡೇಟ್ ಕೇಳಿದ್ರೆ ಕೊಡಲಿಲ್ಲ. ಈಗ ಯಾಕೆಂದರೆ ನಾನು ಅವತ್ತು ಕಾಶಿ ಅಯೋಧ್ಯೆ ಪ್ರವಾಸ ಇರೋದ್ರಿಂದ ನಾನು ಐ ಮಿಸ್ ಯು. ಆದ್ದರಿಂದ ಮತ್ತೊಂದು ಸಲ ಬಂದು ಕಾಣ್ತೀನಿ. ನಮ್ಮ ಮುಂದೊಂದು ಸಲ ಒಂದು ಡೇಟ್ ಕೊಟ್ಟು ನಮ್ಮ ದೇವಾಂಗ ಸಮುದಾಯದಿಂದ ಸನ್ಮಾನ ಮಾಡೋಕ್ಕೆ ತಾವು ನಮಗೊಂದು ಅವಕಾಶ ಮಾಡಿಕೊಡಬೇಕು ಅಂತ ಈ ಮೂಲಕ ತಮ್ಮನ್ನು ವಿನಯಪೂರ್ವಕ ಕೇಳ್ಕೊಳ್ತೀನಿ.